ನಮಸ್ಕಾರ ವೀಕ್ಷಕರೇ, ಕಣಚೂರು ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ ಅರ್ಪಿಸುವ ಆರೋಗ್ಯವಾಣಿ ಇದು ಆರೋಗ್ಯದ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನೆಚ್ಚಿನ ದಿವ್ಯಾ. ಇವತ್ತು ನಮ್ಮ ಜೊತೆ ಇದ್ದಾರೆ ನೆಫ್ರಾಲಜಿ ವಿಭಾಗದ ಡಾಕ್ಟರ್ ಪ್ರಶಾಂತ್ ಕುಮಾರ್ ಅವರು. ಹಾಗಾದರೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಉದ್ದೇಶ ಏನು ಅಂತ ನೀವು ಕೇಳೋದಾದರೆ, ಈ ಮನುಷ್ಯನಿಗೆ ಎರಡು ಕಣ್ಣುಗಳು ಎಷ್ಟು ಮುಖ್ಯನೋ ಅದೇ ರೀತಿ ಕಿಡ್ನಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕಣ್ಣುಗಳಲ್ಲಿ ನಾವು ಎಲ್ಲದನ್ನು ಕೂಡ ನೋಡ್ತೀವಿ, ಆದರೆ ಕಿಡ್ನಿ ಇದ್ದರೆ ಮನುಷ್ಯನ ಬಲ ಇನ್ನಷ್ಟು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಇವತ್ತಿನ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಕಿಡ್ನಿ ಸಮಸ್ಯೆ ಅಂದರೆ ಏನು, ಯಾವ ಕಾರಣಕ್ಕಾಗಿ ಈ ಒಂದು ಸಮಸ್ಯೆಗಳು ಬರುತ್ತೆ, ಜೊತೆಗೆ ಕಣಚೂರು ಹಾಸ್ಪಿಟಲ್ನಲ್ಲಿ ಇದಕ್ಕೆ ಯಾವ ರೀತಿಯಾದಂತಹ ಪರಿಹಾರವನ್ನು ಕೊಡಲಾಗುತ್ತೆ, ಇದೆಲ್ಲದನ್ನ ಕೂಡ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ವಿ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಡಾಕ್ಟರ್. ನಮಸ್ಕಾರ ವೀಕ್ಷಕರಿಗೆ. ಮೊದಲನೇದಾಗಿ ಈ ಒಂದು ಕಿಡ್ನಿ ಸಮಸ್ಯೆಯ ಕುರಿತಾಗಿ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಕಿಡ್ನಿ ಅನ್ನುವಂಥದ್ದು ಮನುಷ್ಯನಿಗೆ ಎರಡು ಕಣ್ಣುಗಳು ಎಷ್ಟು ಮುಖ್ಯನೋ ಅದೇ ರೀತಿ ಕಿಡ್ನಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಕಿಡ್ನಿಯನ್ನು ಇಟ್ಕೊಂಡು ಮನುಷ್ಯ ತುಂಬ ದಿನ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತಲೂ ಹೇಳ್ತಾರೆ. ಮೊದಲನೇದಾಗಿ ಈ ಒಂದು ಕಿಡ್ನಿ ಸಮಸ್ಯೆ ಅಂದರೆ ಏನು, ಯಾವ ಕಾರಣಕ್ಕಾಗಿ ಈ ಒಂದು ಸಮಸ್ಯೆಗಳು ಬರುತ್ತೆ ಅನ್ನೋದನ್ನು ತಿಳಿಸ್ಕೊಡಿ. ಈ ಕಿಡ್ನಿ ಸಮಸ್ಯೆ ಅಂತ ಹೇಳೋದು ಈಗ ಇತ್ತೀಚಿನವರೆಗೆ ಬಹಳ ಜನರಿಗೆ ಅದರ ಬಗ್ಗೆ ಒಂದು ಮಾಹಿತಿಯೇ ಇದ್ದಿರುವಂಥ ಒಂದು ಸಮಸ್ಯೆ. ಬಟ್ ಈಗ ನೀವು ನೋಡ್ತಾ ಇದ್ದರೆ ಜಗತ್ತಿನಾದ್ಯಂತ ಈ ಕಿಡ್ನಿ ಸಮಸ್ಯೆಯಿಂದ ಬಳಲುವಂಥ ವ್ಯಕ್ತಿಗಳ ಸಂಖ್ಯೆ ತುಂಬ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಏನು ಕಾರಣ ಅಂತ ನೀವು ಕೇಳಿದರೆ, ನಾನು ಒಂದು ಎರಡು ಮುಖ್ಯ ಕಾರಣಗಳನ್ನು ಹೇಳಲು ಬಯಸ್ತಾನೆ ಇದ್ದೇನೆ. ಒಂದು ಈ ಮಧುಮೇಹ ಅಥವಾ ಡಯಾಬಿಟಿಸ್ ಅಂತ ಹೇಳ್ತೇವೆ. ಇನ್ನೊಂದು ಅಧಿಕ ರಕ್ತದ ಒತ್ತಡ ಅಥವಾ ಹೈಪರ್ ಟೆನ್ಷನ್ ಅಂತ ನಾವು ಹೇಳ್ತೇವೆ. ಇದು ಕಾಮನ್ ಆಗಿ ಇದು ಆ್ಯಕ್ಚುಲಿ ಜಗತ್ತಿನಲ್ಲಿ ಇರುವ 50% ಕಿಡ್ನಿ ರೋಗಿಗಳನ್ನು ಬಹುಶಃ ಈ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ ಅಂತ ನಾವು ಹೇಳ್ಬೋದು, ಈ ಕಿಡ್ನಿ ಡಿಸೀಸ್ ಅಂತ ಹೇಳೋದು. ಬಟ್ ಇದು ಅಲ್ಲದೆ ಬೇರೆ ಕಾರಣಗಳಿಗೂ ಕೂಡ ಇದೆ. ಬಟ್ ಅದು ಅಂದರೆ ಈ ಸಣ್ಣ ಸಣ್ಣ ವಿಚಾರಗಳು, ಬಟ್ ಆದರೂ ಕೂಡ ಅದು ಇಂಪಾರ್ಟೆಂಟೇ. ಇನ್ನೊಂದು ಮುಖ್ಯವಾದ ಒಂದು ಕಾರಣ ನಾನು ಇಲ್ಲಿ ಹೇಳಲು ಬಯಸ್ತಾ ಇದ್ದೇನೆ. ಅದು ಏನು ಅಂತ ಹೇಳಿದರೆ, ಈ ಔಷಧಿಗಳನ್ನು ನಾವು ಈ ಕಾಯಿಲೆಗಳಿಗೆ ಅಂತ ಹೇಳಿ ಔಷಧಿಗಳನ್ನು ಉಪಯೋಗಿಸ್ತಾ ಇದ್ದೇವೆ. ಹಾಗೆ ಈ ನೋವು ನಿವಾರಕ ಔಷಧಿಗಳಂತ ಉಪಯೋಗ ಮಾಡ್ತಾ ಇದ್ದೇವೆ. ಈ ನೋವು ನಿವಾರಕ ಔಷಧಿಗಳನ್ನು ವೈದ್ಯರ ಸಲಹೆ ಇಲ್ಲದೆ ಬಳಸಿದರೆ ಅದು ಓವರ್ ಪೀರಿಯಡ್ ಆಫ್ ಟೈಮ್, ಅಂದರೆ ಟೈಮಲ್ಲಿ ನಿಧಾನವಾಗಿ ನಾವು ನೋಡ್ತಾ ಇದ್ದರೆ ಅದರಿಂದಾಗಿ ಕಿಡ್ನಿಗೆ ಒಳಗೆ ಡ್ಯಾಮೇಜ್ ಆಗಿ ಈ ರೋಗಿಗೆ ಅದರ ಒಂದು ಯಾವ ಸಿಂಪ್ಟಮ್ಸ್ ಕೂಡ ಇರೋದಿಲ್ಲ, ಹಾಗೆ ಆಗಿ ಬರುವ ಸಾಧ್ಯತೆ ಇದೆ. ಅದೇ ರೀತಿ ಕೆಲವು ಕಾಯಿಲೆಗಳಿವೆ, ನಾವು ಗ್ಲೊಮರುಲೋನೆಫ್ರೈಟಿಸ್ ಅಂತ ಹೇಳ್ತೇವೆ. ಕೆಲವು ಹೆರಿಡಿಟರಿ ಕಾಯಿಲೆ ಅಂತ ಇದೆ, ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೇವೆ. ಇನ್ನೊಂದು ಮುಖ್ಯವಾದ, ನಾವು ಈ ಕರಾವಳಿ ಭಾಗದಲ್ಲಿ ಹೇಳಬೇಕು ಅಂತ ಹೇಳಿದರೆ, ಈ ಕಲ್ಲಿನ ಪ್ರಾಬ್ಲಮ್ಗಳು, ಅಂದರೆ ಈ ಮೂತ್ರಕೋಶದ ಕಲ್ಲಿನ ಪ್ರಾಬ್ಲಮ್, ಈ ಪ್ರಾಬ್ಲಮ್ ಈಗ ತುಂಬ ಕಾಮನ್ ಆಗಿ ನಾವು ಕೇಳಿರ್ಬೋದು, ಇಲ್ಲಿದೆ. ಈ ಕಿಡ್ನಿಯ ಕಲ್ಲಿನ ಪ್ರಾಬ್ಲಮನ್ನು ನಾವು ಇಗ್ನೋರ್ ಮಾಡಿದರೆ, ಅಂದರೆ ಅದಕ್ಕೆ ಕಾಲಕ್ಕೆ ಸರಿಯಾಗಿ ಈ ಟ್ರೀಟ್ಮೆಂಟ್ ಕರೆಕ್ಟಾಗಿ ತಗೊಳ್ಳದೇ ಇದ್ದರೆ ಅದು ಕೂಡ ಈ ಕಿಡ್ನಿ ಸಮಸ್ಯೆಗೆ ಕಾರಣ ಆಗುವಂಥ ಸಾಧ್ಯತೆ ಇದೆ. ಓಕೆ, ಸಾಮಾನ್ಯವಾಗಿ ಈ ಒಂದು ಕಿಡ್ನಿ ಸಮಸ್ಯೆಗೆ ಬೇರೆ ಯಾವುದಾದ್ರೂ ರೀತಿಯಾದಂತಹ ಕಾರಣಗಳಿದೆಯಾ, ಹೇಗೆ? ನಾನೀಗ ಹೇಳಿದಂಥದ್ದು ಬಹುಶಃ ಈ ಕಾಮನ್ ಆಗಿ ಅಂತ ಹೇಳುವಂಥದ್ದು. ಅದು ಅಲ್ಲದೆ ಈಗ ಕೆಲವು ಬಹಳ ಅಪರೂಪದ ಕಾರಣಗಳು ಕೂಡ ಇವೆ. ನಾವು ಇದಕ್ಕೆ ಹೇಳ್ತೇವೆ ಹೆರಿಡಿಟರಿ ನೆಫ್ರೈಟಿಸ್ ಅಂತ ಹೇಳಿ. ಅಂದರೆ ಇದು ಏನಾಗುತ್ತಂದರೆ ಪಾರಂಪರ್ಯವಾಗಿ ತಾಯಿಯಿಂದ ಮಕ್ಕಳಿಗೆ ಅಥವಾ ತಂದೆಯಿಂದ ಮಕ್ಕಳಿಗೆ ಬರುವಂಥ ಕೆಲವು ಕಾಯಿಲೆಗಳು. ಬಟ್ ಅದೃಷ್ಟವಶಾತ್ ಇವುಗಳ ಸಂಖ್ಯೆ ಬಹಳ ಸಣ್ಣದು. ಆದರೆ ಇನ್ನೂ ಕೂಡ ನಾನು ಇಲ್ಲಿ ಬಹಳ ಪ್ರಾಮುಖ್ಯತೆ ಕೊಡಬೇಕಾದದ್ದು ಏನು ಅಂತ ಹೇಳಿದರೆ, ಒಂದು ಈ ಅಧಿಕ ರಕ್ತ ಒತ್ತಡ, ಇನ್ನೊಂದು ಮಧುಮೇಹ. ಇದೆರಡು ಕಾರಣಗಳು ಬಹಳ ಮುಖ್ಯವಾದ ಕಾರಣ ಅಂತ ನಾನು ಹೇಳಲು ಬಯಸ್ತಾ ಇದ್ದೇನೆ. ಇದು ಇಲ್ಲಿ ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ಇಡೀ ಜಗತ್ತಿನಾದ್ಯಂತ ಇದೇ ಮುಖ್ಯ ಕಾರಣಗಳು. ಓಕೆ, ನಮಗೆ ಕಿಡ್ನಿ ಸಮಸ್ಯೆ ಇದೆ ಅಂತ ಹೇಗೆ ಗೊತ್ತಾಗ್ತದೆ? ಯಾವುದಾದ್ರೂ ಇದಕ್ಕಿಂತ ಮುಂಚೆ ಏನಾದರೂ ಸಿಂಪ್ಟಮ್ಸ್ ಏನಾದರೂ ಬರುವಂಥದ್ದು ಇರುತ್ತಾ, ಚಾನ್ಸಸ್ ಏನಾದರೂ, ಹೇಗೆ? ದಿವ್ಯವರೇ, ಇದು ಒಂದು ಬಹಳ ಮುಖ್ಯವಾದ ಪ್ರಶ್ನೆ. ದುರದೃಷ್ಟವಶಾತ್ ಹೆಚ್ಚಿನ ವ್ಯಕ್ತಿಗಳಲ್ಲಿ ಈ ಕಿಡ್ನಿಯ ತೊಂದರೆ ಇದೆ ಅಂತ ಹೇಳಲಿಕ್ಕೆ ಯಾವ ಚಿಹ್ನೆಗಳು ಕೂಡ, ಆರಂಭಿಕ ಚಿಹ್ನೆಗಳು ಇರುವುದಿಲ್ಲ. ಸೊ ಇದಕ್ಕಾಗಿ ನಾವು ಏನು ಹೇಳ್ತೀವಿ ಅಂತ ಹೇಳಿದರೆ, ಈ ಒಬ್ಬ ವ್ಯಕ್ತಿಗೆ ಈ ಡಯಾಬಿಟಿಸ್ ಇದೆ ಅಥವಾ ಬ್ಲಡ್ ಪ್ರೆಷರ್ ಇದೆ, ಭಾಳ ಸಮಯದವರೆಗೆ ಈ ಪ್ರಾಬ್ಲಮ್ ಇದೆ, ಅಂದರೆ ಒಂದು 15 ವರ್ಷಗಳಿಂದ ಅವರು ಈ ಕಾಯಿಲೆಗಳಿಂದ ಬಳಲುತ್ತಾ ಇದ್ದಾರೆ ಅಂತ ಆದರೆ, ಖಂಡಿತವಾಗಿಯೂ ಅವರ ಕಿಡ್ನಿಯ ಸಮಸ್ಯೆಯ ಬಗ್ಗೆ ಒಂದು ಈ ಚೆಕಪ್ ಅಂತ ಹೇಳಿ ಒಂದು ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್. ಇದು ಒಂದು ವಿಚಾರ.
ಇನ್ನು ಅಲ್ಲದೆ ಈಗ ಈಗ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಕಿಡ್ನಿಯ ತೊಂದರೆಗಳು ಇದೆ ಅಂತ ಇದ್ದರೆ ಅಂಥವರು ಖಂಡಿತವಾಗಿ ಅವರ ಫ್ಯಾಮಿಲಿ ಮೆಂಬರ್ಸ್ ಒಂದು ಈ ಚೆಕಪ್ ಅಂತ ಹೇಳೋದು ಮಾಡೋದು, ಕಿಡ್ನಿಗೆ ಅಂತ ಹೇಳಿ ಚೆಕಪ್ ಅಂತ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಇದು ಅಲ್ಲದೆ ಈ ಕಲ್ಲಿನ ತೊಂದರೆ ನಾನು ಹೇಳಿದೆ, ಕಿಡ್ನಿಯ ಸ್ಟೋನ್ಸ್ ಅಂತ ಹೇಳ್ತೇವೆ, ರೀನಲ್ ಸ್ಟೋನ್ಸ್ ಅಂತೇಳಿ, ಈ ಥರ ತೊಂದರೆಯಿಂದ ಬಳಲುವವರು ಕೂಡ ವಾರ್ಷಿಕವಾಗಿ ಒಂದು ಸರ್ತಿ ಆದರೂ ಈ ಕಿಡ್ನಿಯ ಕಾಯಿಲೆಯಲ್ಲಿ ಏನಾದರೂ ತೊಂದರೆ ಇದೆ ಅಂತ ಹೇಳಿ ನೋಡಿಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಓಕೆ, ಅಂತ ಹೇಳಿದ್ರೆ ಒಂದು ಕಿಡ್ನಿ ಪರೀಕ್ಷೆಯನ್ನು ವರ್ಷದಲ್ಲಿ ಒಂದು ಸಾರಿ ಆದರೂ ಮಾಡಿಸ್ಕೊಳ್ಳೇಬೇಕು ಅಂತ ಹೇಳ್ತೀವಿ. ಹೌದು ಹೌದು. ಅಂತ ಹೇಳಿದ್ರೆ ಈ ಒಂದು ಕಿಡ್ನಿ ಸಮಸ್ಯೆ ಅನ್ನುವಂಥದ್ದು ವಂಶ ಪಾರಂಪರಿಕವಾಗಿ ಏನಾದರೂ ಬರುವಂಥದ್ದು ಹೇಗೆ? ಅದು ಈಗ ನೀವು ನೇರವಾಗಿ ಇದಕ್ಕೆ ಉತ್ತರ ಹೇಳ್ತೀರ ಅಂತ ಹೇಳಿದರೆ ಇದು ಕಷ್ಟ ಆಗುತ್ತೆ. ಬಟ್ ನಾನು ಆಗಲೇ ಹೇಳಿದ ಹಾಗೆ ಈ ಡಯಾಬಿಟಿಸ್ ಅಂತ ಹೇಳ್ತೀವಿ, ಈ ಬ್ಲಡ್ ಪ್ರೆಷರ್ ಅಂತ ಹೇಳ್ತೇವೆ, ಇದೆಲ್ಲವೂ ವಂಶ ಪಾರಂಪರ್ಯವಾಗಿ ಬರುವಂಥ ಕಾಯಿಲೆಗಳೇ. ಸೊ ಹಾಗಾಗಿ ಯಾರಿಗೆ ಈ ಫ್ಯಾಮಿಲಿಯಲ್ಲಿ ಈ ತೊಂದರೆಗಳು ಇವೆ, ಹಾಗಿರುವಾಗ ಮಕ್ಕಳಿಗೂ ಈ ತೊಂದರೆ ಬರುವಂಥ ಸಾಧ್ಯತೆ ಖಂಡಿತವೂ ಜಾಸ್ತಿ. ಹಾಗಾಗಿ ಅವರು ಪ್ರಾರಂಭಿಕ ಹಂತದಲ್ಲೇ ಮುಂಜಾಗರೂಕತೆ ತೆಗೆದುಕೊಂಡ್ರೆ ಈ ಒಂದು ಪ್ರಾಬ್ಲಮ್ ಬರೋದನ್ನು ಖಂಡಿತವಾಗಿಯೂ ತಡೆಯುವಂಥ ಸಾಧ್ಯತೆ ಇದೆ. ಅಂತ ಹೇಳಿದ್ರೆ ವರ್ಷದಲ್ಲಿ ಒಂದು ಸಾರಿ ಆದರೂ ಈ ಒಂದು ಚೆಕಪ್ ಅನ್ನು ಮಾಡಿಸ್ಕೊಳ್ಳೋದ್ರಿಂದ ತಡೆಯುವಂಥ ಸಾಧ್ಯತೆ ಬಹಳವಾಗಿರುತ್ತದೆ. ಓಕೆ, ಈ ಒಂದು ಕಿಡ್ನಿ ಸಮಸ್ಯೆಗಳ ಕುರಿತಾಗಿ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಯಾವ ರೀತಿಯಾದಂಥ ಸಮಸ್ಯೆಗಳು ಬರುತ್ತೆ, ಜೊತೆಗೆ ವಂಶ ಪಾರಂಪರಿಕವಾಗಿ ಒಂದು ಸಮಸ್ಯೆ ಬರುತ್ತಾ ಅನ್ನೋದನ್ನು ಕೂಡ ತಿಳಿಸ್ಕೊಟ್ವಿ. ಮುಂದೆ ಕೇಳೋದಾದರೆ ನಮ್ಮ ದೇಹದಲ್ಲಿ ಕಿಡ್ನಿ ಅನ್ನುವಂಥದ್ದು ಹೇಗೆ ಕಾರ್ಯಾಚರಿಸ್ತದೆ? ಈ ಕಿಡ್ನಿ ಅಂತ ನಾವು ಹೇಳಿದಾಗ ಅದು ಮೊದಲನೇದಾಗಿ ಅದು ಎಲ್ಲಿ ಯಾವ ಜಾಗದಲ್ಲಿ ಇದೆ ಅಂತ ಹೇಳೋದು ಕೂಡ ಒಂದು ಬಹಳ ಇಂಪಾರ್ಟೆಂಟ್ ವಿಷಯ. ಆ್ಯಕ್ಚುಲಿ ಹೆಚ್ಚಿನ ಜನಗಳಿಗೆ ಈ ಕಿಡ್ನಿ ಎಲ್ಲಿ ಇದೆ ಅಂತ ಹೇಳುವಂಥ ಒಂದು ಮಾಹಿತಿಯೇ ಇರುವುದಿಲ್ಲ. ಆ್ಯಕ್ಚುಲಿ ಈ ಕಿಡ್ನಿ ಅಂತ ಹೇಳುವಂಥದ್ದು ಎರಡು ಅಂಗಗಳು. ನೀವು ಅದು ಹೇಗೆ ಇದೆ ಅಂತ ಹೇಳಿದರೆ ಬಹಳ ನಮ್ಮ ಮುಷ್ಟಿ ಗಾತ್ರದಷ್ಟು ಇರುತ್ತೆ. ಎರಡು ಭಾಗದಲ್ಲಿ, ನಮ್ಮ ಪಕ್ಕೆಲುಬಿನ ಎರಡು ಭಾಗದಲ್ಲಿ, ಹೊಟ್ಟೆ ಒಳಗಡೆ, ಅಂದರೆ ಅದು ನಮ್ಮ ಬೆನ್ನಿಗೆ ಹತ್ತಿರವಾಗಿರುತ್ತೆ. ಇದು ಅದರ ಗಾತ್ರ ನೋಡಿದರೆ ಒಂದು ಮುಷ್ಟಿಯಷ್ಟು. ಬಟ್ ಅದರ ಕೆಲಸ ನೀವು ನೋಡಿದರೆ ಅದಕ್ಕೆ ಒಂದು ಲಿಮಿಟ್ ಅಂತ ಹೇಳಿ ಇಲ್ಲ ಅಂತ ಹೇಳಬೇಕು ನಾನು. ಮುಖ್ಯವಾಗಿ ಅದು ಮಾಡುವಂಥ ಕೆಲಸ ಏನು ಅಂತ ಹೇಳಿದರೆ ನಮ್ಮ ದೇಹದಲ್ಲಿರುವಂಥ ಕಶ್ಮಲಗಳನ್ನು ಹೊರಗೆ ಹಾಕುವಂಥದ್ದು. ಈ ಕಶ್ಮಲ ಹೇಗೆ ಉತ್ಪತ್ತಿ ಆಗುತ್ತೆ ಅಂತ ಕೇಳಿದರೆ, ನಾವು ತಿನ್ನುವಾಗ ನಾವು ತಗೊಳ್ಳುವ ಆಹಾರ ವಸ್ತುಗಳು ಅಥವಾ ನಾವು ಬೇರೆ ಏನಾದರೂ ತಗೊಳ್ತಾ ಇರ್ಬೋದು, ಔಷಧಿಗಳನ್ನು ತಗೊಳ್ತಾ ಇರ್ಬೋದು, ಬೇರೆ ಯಾವುದೇ ಕಾರಣಕ್ಕೆ ಇದೆಲ್ಲವೂ ದೇಹದಲ್ಲಿ ಪಚನವಾಗಿ ಅದು ಹೊರಗಡೆ ಹೋಗಬೇಕಾಗತ್ತೆ. ಅದರ ಕಶ್ಮಲಗಳು ಹೊರಗೆ ಹೋಗಬೇಕಾದದ್ದು. ಇದಕ್ಕೆ ನಾವು ಫಿಲ್ಟ್ರೇಷನ್ ಫಂಕ್ಷನ್ ಅಂತ ಹೇಳ್ತೇವೆ. ಇದು ಒಂದು ಮುಖ್ಯವಾದ ಕೆಲಸ. ಹೆಚ್ಚಿನವರಿಗೆ ಇದರ ಬಗ್ಗೆ ಮಾಹಿತಿ ಇದೆ. ಬಟ್ ಇದು ಅಲ್ಲದೆ ಕಿಡ್ನಿಗೆ ಇನ್ನೂ ಅನೇಕ ಕಾರ್ಯಗಳಿವೆ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತ ಹೇಳಿದರೆ, ನಮ್ಮ ದೇಹದಲ್ಲಿರುವಂಥ ರಕ್ತ ಉತ್ಪಾದನೆಗೆ ಅದಕ್ಕೆ ಒಂದು ಹಾರ್ಮೋನ್ನ ಅವಶ್ಯಕತೆ ಇದೆ. ಈ ಹಾರ್ಮೋನ್ ಪ್ರೊಡಕ್ಷನ್ ಅಂತ ಹೇಳೋದು ಕೂಡ ಕಿಡ್ನಿಯಲ್ಲಾಗುತ್ತೆ. ಇದು ಇಲ್ಲ ಅಂತ ಹೇಳಿದರೆ ಆ ವ್ಯಕ್ತಿಗೆ ರಕ್ತಹೀನತೆ ಬರುವ ಸಾಧ್ಯತೆ ಇದೆ. ಇದು ಅಲ್ಲದೆ ಇದರಲ್ಲಿ ಕೆಲವು ಹಾರ್ಮೋನ್ಗಳಿಗಂತ ಹೇಳಿ ಇನ್ನೂ ಕೆಲವು ಹಾರ್ಮೋನ್ಗಳು ಕಿಡ್ನಿಯಲ್ಲಿ ಉತ್ಪತ್ತಿ ಆಗುತ್ತವೆ. ಅದರಲ್ಲಿ ಒಂದು ಹಾರ್ಮೋನು ನಮ್ಮ ದೇಹದ ರಕ್ತದ ಒತ್ತಡ ಒಂದು ಸಮಸ್ಥಿತಿಯಲ್ಲಿ ಇರುವ ಹಾಗೆ ಕಾರ್ಯಾಚರಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತದೆ. ಹಾಗೆ ಇನ್ನೂ ಒಂದು ಹಾರ್ಮೋನ್ ಅಂತ ಇದೆ. ಇದು ನಮ್ಮ ದೇಹದ ಎಲುಬುಗಳ ಕಾರ್ಯಾಚರಣೆ ಸರಿಯಾಗಿರುವಂತೆ ಅವುಗಳ ಕ್ಷಮತೆ ಇರುವ ಹಾಗೆ ಅದಕ್ಕೆ ಸಹಾಯ ಮಾಡ್ತದೆ. ಹೀಗೆ ಕಿಡ್ನಿ ಅಂತ ಹೇಳಿದರೆ ಅದು ಬರೀ ಒಂದು ಕೆಲಸ, ಕಶ್ಮಲವನ್ನು ತೆಗೆಯುವಂಥ ಒಂದು ಅಂಗ ಅಲ್ಲ ಅದು. ಹಾಗಾಗಿ ಈ ಕಿಡ್ನಿಯ ವೈಫಲ್ಯ ಆದರೆ ಈ ವ್ಯಕ್ತಿಗಳಿಗೆ ತುಂಬ ಪ್ರಾಬ್ಲಮ್ಸ್ಗಳು ಕೂಡ ಬರುವ ಸಾಧ್ಯತೆ ಇದೆ. ಕಿಡ್ನಿ ವೈಫಲ್ಯ ಆದರೆ ಸಾಕಷ್ಟು ರೀತಿಯಾದಂಥ ತೊಂದರೆಗಳು ಕೂಡ ಬರುವಂಥ ಎಲ್ಲ ಚಾನ್ಸ್ಗಳು ಕೂಡ ಇರುವಂಥದ್ದು. ಓಕೆ, ಈ ಒಂದು ಕಿಡ್ನಿ ವೈಫಲ್ಯದ ವಿಧಗಳು ಹೇಗಿರುತ್ತೆ? ನಾವು ಈಗ ಕಿಡ್ನಿ ವೈಫಲ್ಯ ಅಂತ ಹೇಳಿದಾಗ ಹೆಚ್ಚಿನವರು ತಿಳ್ಕೊಳ್ಳೋದು ಏನಂತ ಹೇಳಿದ್ರೆ, ಅದಕ್ಕಿಂತ ಅದರಿಂದ ಮುಂದಕ್ಕೆ ಯಾವುದೇ ಪರಿಹಾರ ಇಲ್ಲ ಅಂತ ಹೇಳಿ. ಇದು ನಿಜವಾದ ವಿಷಯ ಅಲ್ಲ. ಈ ಕಿಡ್ನಿ ವೈಫಲ್ಯ ಅಂತ ನಾವು ಹೇಳಿದಾಗ ಇದರಲ್ಲಿ ಎರಡು ರೀತಿಯ ಕಿಡ್ನಿ ವೈಫಲ್ಯ ಅಂತ ಹೇಳ್ತೇವೆ. ಒಂದು ನಾವು ಹೇಳ್ತೇವೆ ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಹೇಳಿ. ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಹೇಳಿದರೆ ಈ ಟೆಂಪರರಿ ಆಗಿ ಆಗುವಂಥ ವೈಫಲ್ಯ. ಈ ಅಕ್ಯೂಟ್ ಕಿಡ್ನಿ ಇಂಜುರಿ ಆದವರು ಹೆಚ್ಚಿನಲ್ಲಿ 100ಕ್ಕೆ 99% ಜನಗಳು ರಿಕವರಿ ಆಗುವ ಚಾನ್ಸಸ್ ಇದೆ. ಅದೇ ಇನ್ನೊಂದು ಇದೆ, ನಾವು ಹೇಳ್ತೇವೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳಿ. ಈ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳಿದರೆ ಈ ಆರಂಭಿಕ ಹಂತದಲ್ಲಿ ಕಿಡ್ನಿಯ ತೊಂದರೆ ಬರುತ್ತದೆ. ಈ ವ್ಯಕ್ತಿಗಳಿಗೆ ಅದರ ಯಾವುದೇ ಸಿಂಪ್ಟಮ್ಸ್ಗಳು ಇರುವುದಿಲ್ಲ. ಆ್ಯಂಡ್ ಗ್ರ್ಯಾಜುವಲಿ ಇದು ಏನಾಗುತ್ತೆ, ಪ್ರೋಗ್ರೆಸಿವ್ ಆಗಿ ವರ್ಸನಿಂಗ್ ಆಗುತ್ತೆ. ವರ್ಸನಿಂಗ್ ಆಗಿ ಒಂದು ಸ್ಟೇಜ್ ಬರುತ್ತೆ. ಆ ಸ್ಟೇಜ್ಗೆ ಬಂದ ಮೇಲೆ ದುರದೃಷ್ಟವಶಾತ್ ಅದನ್ನು
ಮೊದಲನ ಹಾಗೆ ಮಾಡಲಿಕ್ಕೆ ಯಾವ ಟ್ರೀಟ್ಮೆಂಟ್ ಇರೋದಿಲ್ಲ. ಇದು ಮತ್ತೆ ಪ್ರೋಗ್ರೆಸಿವ್ ಅಂತ ಆಗುತ್ತೆ. ಕೊನೆಗೆ ಅವರು ಒಂದು ಸ್ಟೇಜಲ್ಲಿ ಅದಕ್ಕೆ ಒಂದು ಡಯಾಲಿಸಿಸ್ ಅಂತ ಮಾಡಬೇಕಾದ ಅವಶ್ಯಕತೆ ಬರುತ್ತೆ, ಅಥವಾ ಈ ಕಿಡ್ನಿ ಕಸಿ ಅಂತ ಹೇಳ್ತೇವೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೇವೆ, ಅದನ್ನು ಮಾಡಬೇಕಾದ ಒಂದು ಪರಿಸ್ಥಿತಿ ಬರುವಂಥದ್ದಿದೆ. ಓಕೆ, ನೀವು ಇವಾಗ ಹೇಳಿದ್ರಿ ಕಿಡ್ನಿ ಕಸಿ ಅನ್ನುವಂಥದ್ದು ಮಾಡ್ತೀವಿ ಅಂತ. ಅದು ಯಾವ ರೀತಿಯಾಗಿ ಮಾಡ್ತೀರಾ? ಆ ಒಂದು ರೋಗಿಯನ್ನು ನೀವು ಹೇಗೆ ಪರೀಕ್ಷೆಯನ್ನು ಮಾಡ್ತೀರಾ, ಹೇಗೆ ಅಂತ? ಅದೇ, ಈ ಕಿಡ್ನಿ ಕಾಯಿಲೆ ಅಂತ ಹೇಳಿದ ಕೂಡಲೇ ನಾನು ಹೇಳಿದೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳಿ. ಇದು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳಿದರೆ ಅದರಲ್ಲಿ 5 ಸ್ಟೇಜ್ಗಳಿವೆ. 1ನೇ ಸ್ಟೇಜಲ್ಲಿ ಆ್ಯಕ್ಚುಲಿ ವ್ಯಕ್ತಿಗೆ ಏನೂ ಸಿಂಪ್ಟಮ್ಸ್ ಇರೋದಿಲ್ಲ, ಬಟ್ ನಾವು ಕೆಲವು ಟೆಸ್ಟ್ಗಳನ್ನು ಮಾಡೋದ್ರಿಂದ ಅವನಿಗೆ ಈ ಕಿಡ್ನಿಯ ತೊಂದರೆ ಇದೆ ಅಂತ ಹೇಳುವಂಥ ಒಂದು ಮಾಹಿತಿ ನಮಗೆ ಸಿಗ್ತದೆ. ಆ ಸ್ಟೇಜಲ್ಲಿ ಆ್ಯಕ್ಚುಲಿ ಕೇವಲ ಔಷಧಿಗಳಿಂದ, ಕೆಲವು ಪಥ್ಯಗಳಿಂದಲೇ ನಾವು ಆ ವ್ಯಕ್ತಿಯನ್ನು ಗುಣಪಡಿಸುವಂಥ ಸಾಧ್ಯತೆ ಇದೆ. ಹಾಗೆ ಇನ್ನೊಂದು ಸ್ಟೇಜ್ ಇದೆ, ಅದಕ್ಕೆ 5ನೇ ಸ್ಟೇಜ್ ಅಂತ ಹೇಳ್ತೇವೆ, ಅಂತಿಮವಾದ ಹಂತ. ಈ ಯಾವುದೇ ವ್ಯಕ್ತಿ ಈ ಅಂತಿಮ ಹಂತಕ್ಕೆ ಸೇರಿದರೆ 5ನೇ ಸ್ಟೇಜ್ 5 ಅಂತ ಹೇಳ್ತೇವೆ, ಆ ಸ್ಟೇಜಿಗೆ ಸೇರಿದರೆ ಅವರಿಗೆ ಕೊನೆಗೆ ಕಿಡ್ನಿ ಕಸಿ ಮಾಡದೆ ಬೇರೆ ದಾರಿ ಇರುವುದಿಲ್ಲ. ಬೇರೆ ದಾರಿ ಅಂತ ಹೇಳಿದರೆ ಇನ್ನೊಂದು ಇದೆ, ಡಯಾಲಿಸಿಸ್ ಅಂತ ನಾವು ಮಾಡಬೇಕಾಗುತ್ತೆ. ಬಟ್ ಡಯಾಲಿಸಿಸ್ ಅಂತ ಹೇಳೋದು ಇಂಥ ವ್ಯಕ್ತಿಗಳಿಗೆ ಅವರ ಜೀವಮಾನ ಪರ್ಯಂತ ಮಾಡಬೇಕಾದ ಅವಶ್ಯಕತೆ ಬರುತ್ತೆ. ಅದು ಬೇಡ ಅಂತ ಇದ್ದರೆ ನಾವು ಕಿಡ್ನಿ ಕಸಿಯನ್ನು ಮಾಡಬೇಕಾದ ಅವಶ್ಯಕತೆ ಇದೆ. ಬಟ್ ಕಿಡ್ನಿ ಕಸಿ ಮಾಡ್ತಾ, ಈಗ ನೀವು ಕೇಳಿದರೆ ಈ ಡಯಾಲಿಸಿಸ್ ಅಥವಾ ಕಿಡ್ನಿ ಕಸಿ ಇದರಲ್ಲಿ ಯಾವುದು ಉತ್ತಮ ಅಂತ ಹೇಳಿದರೆ ಕಿಡ್ನಿ ಕಸಿ ಯಾವತ್ತೂ ಉತ್ತಮ. ಯಾಕಂದರೆ ರೋಗಿಯ ಕ್ವಾಲಿಟಿ ಆಫ್ ಲೈಫ್ ಮತ್ತು ಅವರ ಫ್ರೀಡಮ್ ಇದು ಎಲ್ಲವೂ ಕಿಡ್ನಿ ಕಸಿ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ಡಯಾಲಿಸಿಸ್ ಮಾಡ್ತಾ ಇದ್ದರೆ ಅವರು ಹೆಚ್ಚಿನ ಸಮಯದಲ್ಲಿ ಒಂದು ಯಂತ್ರಕ್ಕೆ ಅವರು ಕಟ್ಟು ಹಾಕಿದ ಹಾಗೆ ಇರುತ್ತದೆ ಆ್ಯಕ್ಚುಲಿ ಇರುವಂಥ ಸಿಚುವೇಶನ್. ಓಕೆ, ಇವಾಗ ಕಿಡ್ನಿ ಕಸಿಯ ಬಗ್ಗೆ ತಿಳಿಸ್ಕೊಟ್ರಿ. ನೀವು ಹೇಳಿದ್ರಿ ಡಯಾಲಿಸಿಸನ್ನು ಮಾಡಿಸ್ಕೋಬೇಕಾಗುತ್ತೆ ಅಂತ. ಈ ಒಂದು ಡಯಾಲಿಸಿಸ್ ಅಂದರೆ ಏನು ಅನ್ನೋದನ್ನು ತಿಳಿಸ್ಕೊಡಿ. ನಾನು ಈಗ ನಿಮಗೆ ಹೇಳಿದೆ, ಈ ಕಿಡ್ನಿ ಅಂತ ಹೇಳೋದು ಬೇರೆ ಬೇರೆ ಕಾರ್ಯಕ್ಷಮತೆ ಇದೆ, ಕಾರ್ಯ ಮಾಡುತ್ತೆ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡುವುದು ಏನು ಅಂದರೆ ಫಿಲ್ಟ್ರೇಷನ್ ಫಂಕ್ಷನ್ ಅಂತೇಳಿ, ಅಂದರೆ ಕಶ್ಮಲವನ್ನು ದೇಹದಿಂದ ಹೊರಗೆ ಹಾಕುವಂಥದ್ದು. ಈ ಫಿಲ್ಟ್ರೇಷನ್ ಫಂಕ್ಷನನ್ನು ಮಾಡುವಂಥ ಕೆಲಸ ಅದು ಮುಖ್ಯವಾದ ಕೆಲಸ. ಇದನ್ನು ನಾವು ಬಾಹ್ಯ ಪರಿಕರಣದ ಸಹಾಯದಿಂದ ಅಥವಾ ಅದಕ್ಕೆ ನಾವು ಡಯಾಲಿಸಿಸ್ ಮೆಷಿನ್ ಅಂತ ಹೇಳ್ತೀವಿ. ಈ ಡಯಾಲಿಸಿಸ್ ಮೆಷಿನ್ನ ಉಪಯೋಗದ ಮೂಲಕ ಈ ಫಿಲ್ಟ್ರೇಷನ್ ಕೆಲಸವನ್ನು ಮಾಡುತ್ತೇವೆ. ಇದಕ್ಕೆ ನಾವು ಡಯಾಲಿಸಿಸ್ ಅಂತ ಹೇಳ್ತೇವೆ. ಈ ಡಯಾಲಿಸಿಸ್ ಅಂತ ಹೇಳಿದಾಗ ಇದರಲ್ಲೂ ಕೂಡ 2 ವಿಧವಾದ ಡಯಾಲಿಸಿಸ್ ಇದೆ. ಒಂದು ಏನು ಅಂದರೆ ನಾವು ಹೇಳ್ತೇವೆ ಹೀಮೋಡಯಾಲಿಸಿಸ್ ಅಂತ ಹೇಳಿ. ಹೀಮೋಡಯಾಲಿಸಿಸ್ ಅಂತ ಹೇಳಿದರೆ ಒಂದು ಯಂತ್ರ ಇದೆ. ಪೇಷಂಟ್ ಆಸ್ಪತ್ರೆಗೆ ಬಂದು ಈ ಯಂತ್ರದ ಮುಖಾಂತರ ಅವರ ರಕ್ತವನ್ನು ಕ್ಲೀನ್ ಮಾಡುವಂಥದ್ದು. ಇನ್ನೊಂದು ಡಯಾಲಿಸಿಸ್ ಇದೆ, ನಾವು ಅದಕ್ಕೆ ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗುತ್ತೆ ಅಂತಂದರೆ ಈ ವ್ಯಕ್ತಿ ಆಸ್ಪತ್ರೆಗೆ ಬರುವಂಥ ಅವಶ್ಯಕತೆ ಇಲ್ಲ. ಇದರ ಬದಲಿಗೆ ಒಂದು ನಳಿಕೆ ಇದೆ, ಒಂದು ಟ್ಯೂಬ್ ಥರ ಇರುತ್ತೆ. ಇದನ್ನು ನಾವು ಪೇಷಂಟಿನ ಹೊಟ್ಟೆಯ ಒಳಭಾಗಕ್ಕೆ ಕನೆಕ್ಟ್ ಮಾಡ್ತೇವೆ. ಅದರ ನಂತರ ಅವರ ಹೊಟ್ಟೆಯ ಒಳಭಾಗದಲ್ಲಿ ಇರುವಂಥ ಒಂದು ಪೆರಿಟೋನಿಯಲ್ ಮೆಂಬ್ರೇನ್ ಅಂತ ಇದೆ. ಈ ಮೆಂಬ್ರೇನ್ ಒಂದು ಡಯಾಲಿಸಿಸ್ ಮೆಷಿನ್ ಥರ ಕೆಲಸ ಮಾಡುತ್ತೆ. ಸೊ ಇದರ ಮುಖಾಂತರ ಏನು ಮಾಡ್ತೀವಿ ಅಂದರೆ ಈ ಡಯಾಲಿಸಿಸ್ ಫ್ಲೂಯಿಡ್ ಅಂತ ಹೇಳ್ತೀವಿ, ಇದನ್ನು ಹೊಟ್ಟೆ ಒಳಗೆ ಹಾಕಿ ಅದು ಒಳಗಡೆ ಕ್ಲೀನ್ ಆಗುತ್ತೆ. ಈ ಕ್ಲೀನ್ ಆಗೋದಂತಲ್ಲ, ರಕ್ತ ಕ್ಲೀನ್ ಆಗುತ್ತೆ, ಮತ್ತು ಈ ಕಶ್ಮಲ ಎಲ್ಲ ಆ ಫ್ಲೂಯಿಡ್ಗೆ ಬರುತ್ತೆ. ಆ ಫ್ಲೂಯಿಡನ್ನು ಹೊರಗೆ ಹಾಕ್ಬೋದು. ಈ ರೀತಿ ಮನೆಯಲ್ಲೇ ಇವರು ಮಾಡ್ಬೋದು. ಇದಕ್ಕೆ ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಹೇಳ್ತೇವೆ. ಇದು ಎರಡು ಕೂಡ ನೀವು ಕೇಳಿದರೆ ಯಾವುದು ಉತ್ತಮ ಅಂತ ಕೇಳಿದ್ರೆ ಎರಡು ಕೂಡ ಏಕರೀತಿಯಲ್ಲಿ ಉತ್ತಮ. ಈ ಪೇಷಂಟ್ನ ಪರಿಸ್ಥಿತಿಗೆ ಅನುಗುಣವಾಗಿ ಅವರ ಕಂಡೀಷನ್ ನೋಡಿಕೊಂಡು ನಾವು ಡಿಸೈಡ್ ಮಾಡ್ತೇವೆ ಯಾವ ರೀತಿ ಅಂತೇಳಿ. ಈ ಹೀಮೋಡಯಾಲಿಸಿಸ್ ಅಂತ ಹೇಳ್ತೇವೆ ಮೆಷಿನಲ್ಲಿ ಮಾಡುವಂಥದ್ದು, ಅದು ಸ್ವಲ್ಪ ಕಾಸ್ಟ್ ವೈಸ್ ಇಟ್ ಈಸ್ ಚೀಪರ್, ಇದು ಚೀಪರ್ ಆಗಿದೆ. ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಹೇಳೋದು ಸ್ವಲ್ಪ ಕಾಸ್ಟ್ ಜಾಸ್ತಿ ಇದೆ. ಇದು ಇರೋದ್ರಿಂದಾಗಿ ಆ್ಯಕ್ಚುಲಿ ನಮ್ಮ ದೇಶದಲ್ಲಿ ಆ್ಯಕ್ಚುಲಿ ಹೀಮೋಡಯಾಲಿಸಿಸ್ ಭಾಳ ಕಾಮನ್ ಆಗಿ ಮಾಡ್ತಾ ಇದ್ದಾರೆ. ಈ ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಹೇಳಿ ಅಷ್ಟು ಕಾಮನ್ ಆಗಿ ಅಷ್ಟು ಪಾಪ್ಯುಲರ್ ಆಗಿಲ್ಲ. ಈ ಒಂದು ಕಿಡ್ನಿ ಸಮಸ್ಯೆಯ ಕುರಿತಾಗಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ವಿ ವೀಕ್ಷಕರೇ. ಡಾಕ್ಟರ್, ಇವಾಗ ಸಾಕಷ್ಟು ರೀತಿಯಾದಂಥ ಈ ಒಂದು ಆಹಾರವನ್ನು ತಿನ್ನೋದ್ರಿಂದ ಆಗಿರ್ಬೋದು ಅಥವಾ ಆಲ್ಕೋಹಾಲನ್ನು ಕುಡಿಯೋದ್ರಿಂದ ಆಗಿರ್ಬೋದು, ಇದೆಲ್ಲದರಿಂದ ಕೂಡ ಈ ಒಂದು ಕಿಡ್ನಿ ಸಮಸ್ಯೆ ಅನ್ನುವಂಥದ್ದು ಬರುವಂಥ ಚಾನ್ಸಸ್ಗಳು ತುಂಬಾ ಇರುತ್ತೆ. ಆಲ್ಕೋಹಾಲಿಂದ ಯಾವ ರೀತಿಯಾಗಿ ಕಿಡ್ನಿಯ ಮೇಲೆ ಪರಿಣಾಮವನ್ನು ಬೀರಬಹುದು? ಈ ಆಲ್ಕೋಹಾಲ್ ಅಂತ ಹೇಳೋದು ಮುಖ್ಯವಾಗಿ ನಮ್ಮ ದೇಹದ ಪಿತ್ತಜನಕಾಂಗ ಅಂತ ಹೇಳ್ತೇವೆ. ನೀವು ಪಿತ್ತಜನಕಾಂಗ ಅಂತ ಕೇಳಿರ್ಬೋದು. ಇದಕ್ಕೆ ಲಿವರ್ ಅಂತ ಹೇಳಿದರೆ ಬಹುಶಃ ಅದು ಎಲ್ಲರಿಗೂ ಅರ್ಥ ಆಗುತ್ತೆ. ಈ ಲಿವರಿನ ಮೇಲೆ ಬಹಳ ದುಷ್ಪರಿಣಾಮ ಬೀರುವಂಥ ಒಂದು ವಸ್ತು ಇದು.
ಹೀಗೆ ಆದರೆ ಮೋಸ್ಟ್ ಆಫ್ ದ ಟೈಮ್ ಇದರಲ್ಲಿ ಏನಾಗುತ್ತೆ ಅಂದರೆ ಈ ಆಲ್ಕೋಹಾಲ್ ಕುಡಿತಾ ಇದ್ದರೆ ಇದು ಕೂಡ ಅಷ್ಟೇ ಪ್ರಾರಂಭಿಕವಾಗಿ ಯಾವ ಚಿಹ್ನೆಗಳು ಕಾಣ್ತಾ ಇರೋದಿಲ್ಲ. ಬಟ್ ಈ ರೋಗಿಗೆ ಅದರ ದುಷ್ಪರಿಣಾಮ ಅರ್ಥ ಆದಾಗ ಆಲ್ರೆಡಿ ಈ ಲಿವರ್ ಅಂತ ಹೇಳೋದು ಕಂಪ್ಲೀಟ್ ಡ್ಯಾಮೇಜ್ ಆಗುತ್ತೆ. ಇದಕ್ಕೆ ನಾವು ಸಿರೋಸಿಸ್ ಆಫ್ ಲಿವರ್ ಅಂತ ಹೇಳ್ತೀವಿ. ಇದು ಒಂದು ದೊಡ್ಡ ಪ್ರಾಬ್ಲಮ್. ಒಂದು ಸರ್ತಿ ಸಿರೋಸಿಸ್ ಅಂತ ಆದರೆ ಅದನ್ನು ಪುನಃ ಗುಣಪಡಿಸುವಂಥ ಯಾವುದೇ ಸಾಧ್ಯತೆ ಇಲ್ಲ. ಈ ರೀತಿ ಸಿರೋಸಿಸ್ ಅಂತ ಆದರೆ ಅದರ ಪರಿಣಾಮ ಕಿಡ್ನಿಯ ಮೇಲೆ ಆಗುವಂಥ ಸಾಧ್ಯತೆ ಇದೆ. ಆ್ಯಂಡ್ ಮೋಸ್ಟ್ ಆಫ್ ಈ ಪೇಷಂಟ್ಸ್ ಯಾರು ಇರ್ತಾರೆ ಈ ಥರ ಸಿರೋಸಿಸ್ ಆದವರು ಅವರು ಕೊನೆಗೆ ಕಿಡ್ನಿಯ ವೈಫಲ್ಯಕ್ಕೆ ಒಳಗಾಗುತ್ತಾರೆ. ಅಂಥ ಸಿಚುವೇಷನಲ್ಲಿ ಕೊನೆಗೆ ಯಕೃತ್ತಿನ ಈ ಲಿವರ್ನ ಟ್ರಾನ್ಸ್ಪ್ಲಾಂಟ್ ಮಾಡಿದರೆ ಬಹುಶಃ ಮಾತ್ರ ಅವರು ಬದುಕುವ ಸಾಧ್ಯತೆ ಇದೆ. ಇಲ್ಲದಿದ್ದರೆ ಕಿಡ್ನಿ ವೈಫಲ್ಯ ಪರ್ಮನೆಂಟ್ ಆಗುವಂಥ ಸಾಧ್ಯತೆ ಇದೆ. ಓಕೆ ಅಂತ ಹೇಳಿದ್ರೆ ಈ ಒಂದು ಏನು ಸ್ಮೋಕಿಂಗ್ ಆಗಿರ್ಬೋದು ಅಥವಾ ಆಲ್ಕೋಹಾಲ್ ಕುಡಿಯೋದ್ರಿಂದ ಆಗಿರ್ಬೋದು ಸಾಕಷ್ಟು ರೀತಿಯಾಗಿ ಸ್ಮೋಕಿಂಗ್ ಅಂತ ಹೇಳೋದು ಬಹುಶಃ ನಾನು ಹೇಳ್ತೇನೆ, ನೀವು ಆಲ್ಕೋಹಾಲ್ ಅಥವಾ ಸ್ಮೋಕಿಂಗ್ ಇದು ಎರಡರಲ್ಲಿ ನೀವು ಕೇಳಿದರೆ ಸ್ಮೋಕಿಂಗಿಗೆ ಕಿಡ್ನಿಗೆ ಡೈರೆಕ್ಟ್ ಎಫೆಕ್ಟ್ ಇದೆ. ಸ್ಮೋಕಿಂಗ್ ಅಂತ ಹೇಳೋದು ತುಂಬ ಹಾಳು. ಈ ಸ್ಮೋಕಿಂಗ್ ಮಾಡುವಂಥ ವ್ಯಕ್ತಿಗಳು ಬೇರೆ ಏನು ತೊಂದರೆ ಇಲ್ಲದಿದ್ದರೂ ಕೂಡ ಕಿಡ್ನಿಯ ತೊಂದರೆಗೆ ಒಳಗಾಗುವ ಸಾಧ್ಯತೆ ಇದೆ. ಅದೇ ರೀತಿ ಕಿಡ್ನಿಯ ತೊಂದರೆ ಇದ್ದವರು ಸ್ಮೋಕಿಂಗ್ ಮಾಡಿದರೆ ಅವರ ಕಿಡ್ನಿಯ ಪ್ರಾಬ್ಲಮ್ಮು ಗುಣ ಆಗುವಂಥ ಸಾಧ್ಯತೆ ಬಹಳ ಕಡಿಮೆ. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ಇದು ಎರಡೂ ಕೂಡ ಕಿಡ್ನಿಯ ಸಮಸ್ಯೆಯಿಂದ ಬಳಲುವವರು ಖಂಡಿತವಾಗಿಯೂ ಇದು ಎರಡೂ ಅಭ್ಯಾಸಗಳಿಂದ ದೂರ ಇರುವುದು ಬಹಳ ಉತ್ತಮ. ಓಕೆ, ಇವಾಗೇನು ದೀರ್ಘಕಾಲೀನ ಈ ಒಂದು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಯಾವ ರೀತಿಯಾಗಿ ಚಿಕಿತ್ಸೆಯನ್ನು ಕೊಡಲಾಗುತ್ತೆ? ನಾನು ಆಗಲೇ ಹೇಳಿದ ಹಾಗೆ ಈ ದೀರ್ಘಕಾಲೀನ ಅಥವಾ ನಾವು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೇವೆ, ಇದಕ್ಕೆ ಚಿಕಿತ್ಸೆ ಕೊಡುವಾಗ ಆ್ಯಕ್ಚುಲಿ ಆ ಸ್ಟೇಜಿನ ಮೇಲೆ ಹೊಂದಿಕೊಂಡಿರುತ್ತದೆ. ಈ ಆರಂಭಿಕ ಹಂತದಲ್ಲಿ ಕಿಡ್ನಿ ಡಿಸೀಸ್ ಇದ್ದರೆ ಬಹುಶಃ ಅವರು ಬಹಳ ಜಾಗ್ರತೆ ವಹಿಸೋದ್ರಿಂದ ಏನಂತಂದು ಹೇಳಿದರೆ, ಒಂದು ನಾನು ಹೇಳಿದಾಗೆ ಈಗ ಈ ಶುಗರ್ ಇದ್ದವರು, ಡಯಾಬಿಟಿಸ್ ಇದ್ದವರು, ಅವರ ಶುಗರ್ನ ಪ್ರಮಾಣ ದೇಹದಲ್ಲಿ ಬ್ಲಡ್ ಶುಗರ್ ಪ್ರಮಾಣ ಹೆಚ್ಚದ ಹಾಗೆ ನೋಡ್ಕೊಳ್ತಾ ಇರಬೇಕು. ಬ್ಲಡ್ ಪ್ರೆಷರ್ ಇದ್ದರೆ ಬ್ಲಡ್ ಪ್ರೆಷರ್ ಭಾಳ ಚೆನ್ನಾಗಿ ಕಂಟ್ರೋಲ್ ಇರುವಂತೆ ನೋಡ್ಕೊಳ್ತಾ ಇರಬೇಕು. ಇದರ ಜೊತೆಗೆ ಔಷಧಿಗಳನ್ನು ತಗೊಳ್ಳುವಂಥದ್ದು ಇದು ಬಹಳವಾದ ಇಂಪಾರ್ಟೆಂಟ್ ವಿಷಯ. ಈ ಔಷಧಿ ಅಂತ ಹೇಳ್ತೇವೆ ನಾವು, ಈಗ ಯಾವುದೇ ಕಾರಣಕ್ಕೆ ಇದು ಕಿಡ್ನಿಯ ತೊಂದರೆಗೆ ಅಂತಲ್ಲ, ಬೇರೆ ಯಾವುದೇ ಕಾರಣಕ್ಕೆ ಔಷಧಿ ತಗೊಳ್ತಾರೆ. ಕೆಲವೊಮ್ಮೆ ಇಂಥ ಔಷಧಿಗಳು ಕಿಡ್ನಿಯ ಮೇಲೆ ದುಷ್ಪರಿಣಾಮ ಬೀರುವಂಥ ಸಾಧ್ಯತೆಗಳಿರುತ್ತದೆ, ಚಾನ್ಸಸ್ ಇರುತ್ತದೆ. ಸೊ ಹಾಗಾಗಿ ಅವರು ಈ ಔಷಧಿ ತಗೊಳ್ಳೋಕೆ ಯಾವತ್ತೂ ತಜ್ಞ ವೈದ್ಯರ ಸಲಹೆ ಪಡೆದು ಯಾವ ರೀತಿಯಲ್ಲಿ ತಗೊಳ್ಬೇಕು, ಎಷ್ಟು ಸಮಯ ತಗೊಳ್ಬೇಕು ಅಂತ ಹೇಳಿ ಬಹಳ ಜಾಗ್ರತೆ ವಹಿಸಬೇಕಾದ ಅವಶ್ಯಕತೆ ಇದೆ. ನಾನು ಹೇಳಿದ ಹಾಗೆ ನೋವು ನಿವಾರಕ ಮಾತ್ರೆಗಳನ್ನು ಕಿಡ್ನಿ ಡಿಸೀಸ್ ಇದ್ದವರು ಖಂಡಿತವಾಗಿಯೂ ಅವಾಯ್ಡ್ ಮಾಡಬೇಕಾಗತ್ತೆ, ಯಾವತ್ತೂ ಯೂಸ್ ಮಾಡಬಾರ್ದು. ಮಾಡಬೇಕು ಅಂತ ಇದ್ದರೂ ಕೂಡ ತಜ್ಞ ವೈದ್ಯರ ಸಲಹೆ ಮೇರೆ ಅವರ ಸೂಪರ್ವಿಷನಲ್ಲೇ ಇದು ಮಾಡಬೇಕಾಗತ್ತೆ. ತಿನ್ನುವ ಆಹಾರದಲ್ಲೂ ಕೂಡ ಹಾಗೆ ಅಷ್ಟೇ. ನೀವು ಕೇಳಿದರೆ ಯಾವುದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಆಹಾರದಲ್ಲಿ ಉಪ್ಪಿನ ಅಂಶ ಕಡಿಮೆ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್. ಯಾವುದೇ ರೀತಿಯ ಕಿಡ್ನಿಯ ಕಾಯಿಲೆ ಇರಲಿ ಇದು ಬಹಳ ಮುಖ್ಯವಾದ ಅಂಶ. ಹಾಗೆ ಕೆಲವು ವ್ಯಕ್ತಿಗಳಲ್ಲಿ ಕಿಡ್ನಿ ಕಾಯಿಲೆ ಬಂದಾಗ ದೇಹದಲ್ಲಿ ನೀರು ತುಂಬುವಂಥ ಸಾಧ್ಯತೆ ಇದೆ. ಕೆಲವು ವ್ಯಕ್ತಿಗಳಿಗೆ ಈ ಪ್ರಾಬ್ಲಮ್ ಇರುವುದಿಲ್ಲ. ಆ ಥರ ಯಾರಿಗೆ ದೇಹದಲ್ಲಿ ನೀರು ತುಂಬ್ತಾ ಇರ್ತದೆ ಅವರು ನೀರಿನ ಅಂಶದಲ್ಲಿ ಕೂಡ ಜಾಗ್ರತೆ ಮಾಡಬೇಕಾಗತ್ತೆ, ತಗೊಳ್ಳುವಂಥ ನೀರಿನ ಪ್ರಮಾಣ ಕಡಿಮೆ ಮಾಡಬೇಕಾಗತ್ತೆ. ನಾರ್ಮಲಿ ಜನರಲ್ಲಿ ಒಂದು ನಂಬಿಕೆ ಇದೆ, ಜಾಸ್ತಿ ನೀರು ಕುಡಿದ್ರೆ ಕಿಡ್ನಿ ಪ್ರಾಬ್ಲಮ್ ಬರೋದಿಲ್ಲ ಅಂತ ಹೇಳಿ. ಬಟ್ ಇದು ಎಲ್ಲ ಸಿಚುವೇಶನಲ್ಲೂ ಕೂಡ ಸತ್ಯವಲ್ಲ. ಕೆಲವರಿಗೆ ಏನಾಗುತ್ತೆ, ಈ ದೇಹದಲ್ಲಿ ನೀರು ತುಂಬಿಕೊಳ್ಳುತ್ತಾ ಹೋಗುತ್ತೆ. ಇಂಥ ಸಿಚುವೇಶನಲ್ಲಿ ಅವರು ನೀರಿನ ಅಂಶ ಕಡಿಮೆ ಮಾಡುವುದೇ ಉತ್ತಮ. ಇನ್ನೂ ಕೆಲವು ವಿಷಯ ಇದೆ. ಕಿಡ್ನಿ ಪ್ರಾಬ್ಲಮ್ ಇದ್ದವರಿಗೆ ಒಂದು ಹೇಳ್ತೀವಿ ನಾವು ಪೊಟ್ಯಾಸಿಯಂ ಅಂತ ಹೇಳಿ. ಈ ಪೊಟ್ಯಾಸಿಯಂನ ಪ್ರಮಾಣ ಜಾಸ್ತಿ ಆದರೆ ಇದು ಬಹಳ ಡೇಂಜರ್ಸ್. ಆ್ಯಕ್ಚುಲಿ ಕಿಡ್ನಿಯ ತೊಂದರೆ ಬಂದು ಅವರ ಕ್ರಿಯಾಟಿನಿನ್ ಅಂತ ಹೇಳ್ತೀವಿ ನಾವು, ಕಿಡ್ನಿ ಫಂಕ್ಷನ್ ಇದು. ಈ ಕ್ರಿಯಾಟಿನಿನ್ ಜಾಸ್ತಿ ಆದರೆ ಅದರಿಂದಾಗಿ ಪ್ರಾಣಾಪಾಯ ಬರೋದಿಲ್ಲ. ಬಟ್ ಈ ಪೊಟ್ಯಾಸಿಯಂ ಜಾಸ್ತಿ ಆದರೆ ಪ್ರಾಣಾಪಾಯ ಕೂಡಲೇ ಬರುವ ಸಾಧ್ಯತೆ ಇದೆ. ಹಾಗಾಗಿ ಅವರು ಬಹಳ ಜಾಗ್ರತೆ ವಹಿಸಬೇಕಾಗ್ತದೆ. ಇದಕ್ಕೆ ನಾವು ಏನು ಹೇಳ್ತೇವೆ ಅಂದರೆ, ಅವರು ಕಿಡ್ನಿಯ ಕಾಯಿಲೆ ಇದ್ದವರು ಆದಷ್ಟು ಈ ಪೊಟ್ಯಾಸಿಯಂ ಜಾಸ್ತಿ ಇರುವಂಥ ವಸ್ತುಗಳೆಲ್ಲ, ಹಾಗೆ ಹಣ್ಣಿನ ರಸ ಅಥವಾ ತೆಂಗಿನ ನೀರು, ಕೊಕೊನಟ್ ವಾಟರ್ ಅಥವಾ ಫ್ರೂಟ್ಸ್, ಇದನ್ನೆಲ್ಲ ಬಹಳ ಮಿತವಾಗಿ ಉಪಯೋಗಿಸಬೇಕಾಗತ್ತೆ. ಪೊಟ್ಯಾಸಿಯಂ ಜಾಸ್ತಿ ಆಗದಾಗೆ ನೋಡ್ಕೊಳ್ಬೇಕಾಗತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ ಫಾಸ್ಫರಸ್. ಈ ಫಾಸ್ಫರಸ್ ಅಂತ ಇದೆ ನಮ್ಮ ದೇಹದಲ್ಲಿ, ಅದು ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ ಕಿಡ್ನಿ ಪ್ರಾಬ್ಲಮ್ ಇದ್ದವರಿಗೆ. ಇದು ನೀವು ಕೇಳಿದ್ರೆ ಈಗ ಯಾವ ಕಾರಣ ಅಂತ ಕೇಳಿದ್ರೆ, ಈಗ ಬಹುಶಃ ನಮ್ಮ ಆಹಾರ ಶೈಲಿ ಬದಲಾವಣೆಯಿಂದಾಗಿ ಇದು ಬಹಳ ಒಂದು ಮುಖ್ಯವಾದ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಒಂದು ಏನು ಅಂತ ಹೇಳಿದ್ರೆ, ಈ ಜಂಕ್ ಫುಡ್ಸ್ ಇದನ್ನು ಯೂಸ್ ಮಾಡುವಂಥದ್ದು, ಮತ್ತು ಈ ಪಾನೀಯಗಳು, ತಂಪು ಪಾನೀಯಗಳು ಅಂತ ಹೇಳ್ತೀವಿ, ಕೋಲ್ಡ್ ವಾಟರ್ ಅಲ್ಲ, ಈ ಪಾನೀಯಗಳು ನಾವು ಕೃತಕವಾಗಿ ತಯಾರಿಸುವಂಥ ಸಕ್ಕರೆ ಹಾಕಿ ಇದು ಮಾಡುವಂಥದ್ದು ಸಿಗುತ್ತೆ. ಈ ಪಾನೀಯಗಳು ಇದನ್ನು ಯೂಸ್ ಮಾಡುವಂಥದ್ದು, ಹಾಗೆ ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಮಾಂಸ
ಸೇವನೆ ಮಾಡೋದು, ಇದು ಎಲ್ಲವೂ ಈ ಫಾಸ್ಫರಸ್ ದೇಹದಲ್ಲಿ ಹೆಚ್ಚುವಾಗುವಂತೆ ಮಾಡುತ್ತದೆ. ಇದರಿಂದಾಗಿ ಫಾಸ್ಫರಸ್ ಜಾಸ್ತಿ ಆದರೆ ಅದರಿಂದಾಗಿ ಕಿಡ್ನಿಗೂ ತೊಂದರೆ ಬರುತ್ತೆ, ಹೃದಯಕ್ಕೂ ತೊಂದರೆ ಬರುತ್ತೆ, ನಮ್ಮ ರಕ್ತನಾಳಗಳಿಗೂ ಕೂಡ ತೊಂದರೆ ಬರುತ್ತೆ. ಈ ಥರದ ತೊಂದರೆಗಳು ಕಿಡ್ನಿಯ ತೊಂದರೆ ಇದ್ದವರಿಗೆ ಇನ್ನೂ ಜಾಸ್ತಿ ಆಗುತ್ತೆ. ಹೇಳಿದ್ರೆ ಎಲ್ಲವನ್ನ ಕೂಡ ಹಿತಮಿತವಾಗಿ ಬಳಸಬೇಕಾಗುತ್ತೆ. ಖಂಡಿತವಾಗಿ ಹೌದು. ಓಕೆ, ಆಹಾರದಲ್ಲಾಗಿರ್ಬೋದು ಅಥವಾ ತಾವು ತೆಗೆದುಕೊಳ್ಳುವಂತಹ ಕೆಲವೊಂದು ಮೆಡಿಸಿನ್ಗಳಲ್ಲೂ ಕೂಡ ಅವರು ಹಿತಮಿತವಾಗಿಯೇ ಬಳಸಬೇಕಾಗುತ್ತೆ. ಓಕೆ, ಈ ಒಂದು BP ಮತ್ತು ಶುಗರ್ ಇರುವಂಥವರಿಗೆ ಈ ಒಂದು ಕಿಡ್ನಿ ಸಮಸ್ಯೆ ಅನ್ನುವಂಥ ಬರುವಂಥ ಚಾನ್ಸಸ್ಗಳೇನಾದರೂ ಇದೆಯಾ, ಹೇಗೆ? ಅದು ಖಂಡಿತವಾಗಿ ನಾನು ಹೇಳಿದ ಹಾಗೆ ನಿಮಗೆ ಈಗ ಪ್ರಪಂಚದಾದ್ಯಂತ ನೀವು ನೋಡಿದರೆ ಈ BP ಆ್ಯಂಡ್ ಶುಗರ್ ಇದ್ದವರಿಗೆ ಈಗ 100ರಲ್ಲಿ 50% ಕಿಡ್ನಿ ಕಾಯಿಲೆ ಇರುವವರೆಲ್ಲರೂ ನೀವು ನೋಡಿದರೆ ಅವರಲ್ಲಿ ಖಂಡಿತವಾಗಿಯೂ BP ಮತ್ತು ಶುಗರ್ ಅದಕ್ಕೆ ಕಾರಣ ಆಗಿರ್ತದೆ. ಹಾಗಾಗಿ ನಾವು ಇದು ಎರಡು ಕಾಯಿಲೆಗಳನ್ನು ಬಹಳ ಚೆನ್ನಾಗಿ ಕಂಟ್ರೋಲ್ ಮಾಡಿದರೆ ಬಹುಶಃ ನಮ್ಮ 50% ಕಿಡ್ನಿ ಸಮಸ್ಯೆಗಳನ್ನು ಪ್ರಪಂಚದಾದ್ಯಂತ ತಡೆಯುವಂಥ ಸಾಧ್ಯತೆ ಇದೆ. ಓಕೆ, ಹೇಳಿದ್ರೆ ಈ ಒಂದು ಕಿಡ್ನಿ ಸಮಸ್ಯೆ ಇರೋವಂಥವ್ರಿಗೆ ಹಿತಮಿತವಾಗಿ ಆಹಾರವನ್ನು ಬಳಸೋದ್ರ ಜೊತೆಗೆ ಸಾಕಷ್ಟು ಜಾಗರೂಕತೆಯನ್ನು ಕೂಡ ಅವರು ವಹಿಸಬೇಕಾಗುತ್ತೆ. ಕೊನೆಯಲ್ಲಿ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್? ವೀಕ್ಷಕರೇ, ಈ ಕಿಡ್ನಿ ಸಮಸ್ಯೆ ಅಂತ ನಾನು ಹೇಳಿದೆ, ಕಿಡ್ನಿ ಸಮಸ್ಯೆಗೆ ಬಹಳ ಟ್ರೀಟ್ಮೆಂಟ್ ಅಂತ ಹೇಳೋದು ಕೊನೆಯದು ಬಹಳ ವೆಚ್ಚದಾಯಕವಾದ ಸಿಚುವೇಶನ್, ವೆಚ್ಚದಾಯಕವಾದ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ, ಟ್ರಾನ್ಸ್ಪ್ಲಾಂಟ್ ಅಂತ ಮಾಡಬೇಕಾಗತ್ತೆ. ಬಟ್ ಇದನ್ನು ನೋಡಿ ನಾವು ಏನು ಕಿಡ್ನಿ ಡಿಸೀಸ್ ಅಂತ ಹೇಳಿದರೆ ತುಂಬ ಹೆದರುವಂಥ ಅವಶ್ಯಕತೆ ಇಲ್ಲ. ಪ್ರಾರಂಭಿಕ ಹಂತದಲ್ಲಿ ಈ ಕಾಯಿಲೆಯನ್ನು ನಾವು ಕಂಡು ಹಿಡಿದರೆ ಅಥವಾ ಈ ಕಾಯಿಲೆಯ ಸಿಂಪ್ಟಮ್ಸ್ಗಳನ್ನು ಕಂಡು ಹಿಡಿದರೆ ಆ ಸಿಚುವೇಷನಲ್ಲಿ ಅದಕ್ಕೆ ಕರೆಕ್ಟಾದ ಟ್ರೀಟ್ಮೆಂಟ್ ಮಾಡಿದರೆ ಖಂಡಿತವಾಗಿ ಕಿಡ್ನಿ ಕಾಯಿಲೆ ಮುಂದೆ ಪ್ರೋಗ್ರೆಸ್ ಆಗದಾಗೆ ನಾವು ತಡೆಯುವಂಥ ಸಾಧ್ಯತೆ ಇದೆ. ಹಾಗಂತ ಹೇಳಿದರೆ ನಾವು ಇದರ ಬಗ್ಗೆ ಹೆಚ್ಚು ವರಿ ಮಾಡುವಂಥದ್ದು, ಗಾಬರಿ ಮಾಡುವಂಥ ಅವಶ್ಯಕತೆ ಖಂಡಿತವಾಗಿ ಇರುವುದಿಲ್ಲ. ಎಸ್ ವೀಕ್ಷಕರೇ, ಇಷ್ಟು ಹೊತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಕಿಡ್ನಿ ಸಮಸ್ಯೆಯ ಕುರಿತಾಗಿ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಯಾವ ರೀತಿಯಾಗಿ ಒಂದು ಕಿಡ್ನಿ ಸಮಸ್ಯೆಗಳು ಬರುತ್ತೆ, ಜೊತೆಗೆ ಇದಕ್ಕೆ ಯಾವ ರೀತಿಯಾದಂತಹ ಆರೋಗ್ಯದಲ್ಲಿ ಯಾವ ರೀತಿಯಾದಂಥ ಎಚ್ಚರಿಕೆಯನ್ನು ವಹಿಸಬೇಕು, ಜೊತೆಗೆ ಇದಕ್ಕೆ ಯಾವ ರೀತಿಯಾದಂತಹ ಚಿಕಿತ್ಸೆಗಳಿದೆ, ಇದೆಲ್ಲದನ್ನು ಕೂಡ ನಮ್ಮ ಇವತ್ತು ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಇಷ್ಟು ಹೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದು ಎಲ್ಲ ಮಾಹಿತಿಯನ್ನು ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಡಾಕ್ಟರ್. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗಿರ್ತೀನಿ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ V4 News 24/7. ಇದು ಮುನ್ನುಡಿ ಮುನ್ನಡೆಗಾಗಿ.